ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನು ಕಾರಣ ಇರಬಹುದು? ಡಿವೋರ್ಸ್ ಆಗೋದಕ್ಕೆ ಕಾರಣ ಏನು ಅಂದರೆ ಕೇವಲ 4 ವರ್ಷದಲ್ಲಿ ಈ ರೀತಿಯ ಡಿವೋರ್ಸ್ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಚಂದನ್ ಮತ್ತು ನಿವಿ ವಿಚ್ಛೇದನಕ್ಕೆ ನಾಮಧೇಯ ಕಾರಣನ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರುವಂಥದ್ದು. ವಿಚ್ಛೇದನ ಬಗ್ಗೆ ಹಿಂದೆಯೇ ಅಕ್ಷರಶಾಸ್ತ್ರಜ್ಞ ಭವಿಷ್ಯವನ್ನು ನುಡಿದಿದ್ರು. ಅಕ್ಷರಶಾಸ್ತ್ರಜ್ಞ ದಯಾನಂದ ಕೋಟ್ಯಾನ್ ಭವಿಷ್ಯವನ್ನು ನುಡಿದಿದ್ರು. ಅದೇ ರೀತಿಯಾಗಿ ಆಗಿದೆ. ದಂಪತಿ ವಿಚ್ಛೇದನದ ಬಗ್ಗೆ 2 ವರ್ಷದ ಹಿಂದೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಯಾವೆಲ್ಲ ಹೆಸರನ್ನು ಇಟ್ಟುಕೊಂಡವರಿಗೆ ವಿಚ್ಛೇದನ ಆಗತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ಹೆಸರಿನ ಮೇಲೆ, ನಾಮಧೇಯ ಮೇಲೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂಥೇಳಿ ಶಾಸ್ತ್ರಜ್ಞರು, ಅಂದರೆ ಅಕ್ಷರಶಾಸ್ತ್ರಜ್ಞರು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಭವಿಷ್ಯವನ್ನು ನುಡಿದಿರ್ತಾರೆ. ಆ ಟೈಮಲ್ಲಿ ಇವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಅಂದರೆ 2 ವರ್ಷದ ಹಿಂದೆ ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಅದು ಈಗ ನಿಜ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿವೇದಿತಾ ಚಂದನ್ ಶೆಟ್ಟಿ ವಿಚ್ಛೇದನ ಆಗಿದೆ. ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಾಗಿದೆ, ಯಾಕೆ? ಚೆನ್ನಾಗೇ ಇತ್ತು, ಇಬ್ಬರೂ ಪ್ರೀತಿಸಿ ಮದುವೆ ಆಗಿದ್ದವರು, ಇದ್ದಕ್ಕಿದ್ದ ಹಾಗೆ ಏನಾಯಿತು ಅನ್ನುವಂಥ ಗೊಂದಲ ಇದೆ. ಅವರು ಹೇಳ್ತಾ ಇರುವಂಥದ್ದು ಕರಿಯರ್ಗೋಸ್ಕರ ನಾವು ವಿಚ್ಛೇದನಕ್ಕೆ ಮುಂದಾಗಿದ್ವಿ ಅನ್ನೋದ್ರ ಬಗ್ಗೆ. ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗೋ ಹೆಣ್ಮಕ್ಳು ಹೆಸರು ಸ್ಟಾರ್ಟ್ ಆದರೆ ಅದು ಗಂಡನ ಜೀವಕ್ಕಿರ್ಬೋದು, ದಾಂಪತ್ಯ ಜೀವನಕ್ಕಿರ್ಬೋದು, ಅಥವಾ ಡಿವೋರ್ಸ್, ಇದೇ ಥರ ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಗಂಡ ಹಾಸಿಗೆ ಹಿಡಿಬೋದು. ಇದನ್ನು ನಾನು ಒತ್ತಿ ಬಾರಿ ಹೇಳಿದ್ದೆ. ಎಷ್ಟೋ ಜನ ಬಂದು ಭೇಟಿಯಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿವೇದಿತ ಗೌಡದಲ್ಲಿ ನನಗೆ ಎನ್ ಇದೆ. ಎಮ್ ಇದ್ದರೆ ಎಮ್ ಅವ್ರನ್ನೇ ಮದುವೆ ಆದರೆ ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಪ್ಲಸ್ ಲೆಟ್ರಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಈ ನಾಮಧೇಯ ವಿಚಾರವಾಗಿ ಕೇಳಿದರೆ, ಅಂದರೆ ಈ ರೀತಿಯ ಹೆಸರಿದ್ದರೆ ಸಮಸ್ಯೆ ಆಗುತ್ತೆ, ಅದನ್ನು ಸರಿ ಮಾಡ್ಕೋಬೇಕು ಆರಂಭದಲ್ಲಿ ಅಂಥೇಳಿ. ಸೊ ಚಂದನ್ ಮತ್ತು ನಿವಿ ವಿಚಾರದಲ್ಲಿ, ಅಂದರೆ ಮದುವೆಯ ವಿಚಾರದಲ್ಲಿ ಅಥವಾ ಈ ವಿಚ್ಛೇದನ ವಿಚಾರಕ್ಕೆ ಇದೇ ಕಾರಣ ಆಯಿತಾ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹೆಸರೇ ವಿಚ್ಛೇದನ ಆಗೋದಕ್ಕೆ ಕಾರಣ ಆಯಿತಾ? ಅವ್ರು ಇಟ್ಕೊಂಡಿರುವಂಥ ಹೆಸರೇ ಅವರಿಗೆ ಸಮಸ್ಯೆ ಆಯಿತಾ ಅನ್ನುವಂಥದ್ದು.
ವಿಚ್ಛೇದನ ಬಗ್ಗೆ ಹಿಂದೆ ಹೇಳಿರುವಂಥದ್ದು. ಈ ವಿಡಿಯೋವನ್ನು ಏನು ನೀವು ನೋಡ್ತಾ ಇದ್ದೀರಲ್ಲ, ಹಿಂದೆ ಅಂದರೆ 2 ವರ್ಷದ ಹಿಂದೆನೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಕ್ಷರಶಾಸ್ತ್ರಜ್ಞ ದಯಾನಂದ ಕೋಟ್ಯಾನ್ ಈ ರೀತಿಯ ಭವಿಷ್ಯವನ್ನು ನುಡಿದಿರುವಂಥದ್ದು. ಅಂದರೆ ಹೆಸರ ಮೇಲೆ, ನಾಮಧೇಯ ಮೇಲೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏನೇನೋ ಹೇಳ್ತಾ ಇದ್ದಾರೆ. ಅಂದರೆ ಇಂಥ ಹೆಸರು NM ಆಗಿರ್ಬೋದು, NCನೋ ಮೈನಸ್ ಪ್ಲಸ್, ಅದು ಅವ್ರಿಗೆ ಗೊತ್ತಿರುವಂಥದ್ದು, ಅದು ಶಾಸ್ತ್ರೋಕ್ತವಾಗಿ ಅದನ್ನು ಮಾಡ್ತಾರೆ. ಸೊ ಆ ರೀತಿ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ಅವರು ಪರಿಹಾರವನ್ನು ನೀಡ್ತಾರೆ. ಸೊ ಹಾಗಾಗಿ ಈ ರೀತಿಯ ಹೆಸರುಗಳು ಆರಂಭದಿಂದ ಏನು ಹೆಸರು ಬರುತ್ತಲ್ಲ, S ಆಗಿರ್ಬೋದು, M ಆಗಿರ್ಬೋದು, ಏನೇ ಬರಲಿ, ಸೊ ಅದರಲ್ಲಿ ಒಂದು ವೇಳೆ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದಾಗ ಅದು ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇರುವಂಥ ಹೇಳಿಕೆಗಳು. ಆ ರೀತಿಯ ಭವಿಷ್ಯವನ್ನು ನುಡಿದಿರುವಂಥದ್ದು 2 ವರ್ಷದ ಹಿಂದೆಯೇ ಹೇಳಿತ್ತು. ಅಂದರೆ 2020ರಲ್ಲಿ ಮದುವೆ ಆಗತ್ತೆ, ಅಲ್ಲಿಂದ ಇಲ್ಲಿಯ ತನಕ 4 ವರ್ಷ ಆಯಿತು. 2024, 2018ಕ್ಕೆ ಪರಿಚಯ, 19ಕ್ಕೆ ಪ್ರಪೋಸ್ ಆಗುತ್ತೆ. ಒಂದು ದೊಡ್ಡ ವೇದಿಕೆಯಲ್ಲಿ, ಪಬ್ಲಿಕ್ ವೇದಿಕೆಯಲ್ಲಿ ಪ್ರಪೋಸ್ ಮಾಡ್ತಾರೆ. ಆವಾಗ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಅವರ ಮೇಲೆ, ಚಂದನ್ ಶೆಟ್ಟಿ ಅವರ ಮೇಲೆ ಸಾಕಷ್ಟು ಆರೋಪ ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ಅದು ಕ್ಷಮೆ ಕೂಡ ಕೇಳಿದರು, ನನಗೆ ಗೊತ್ತಿರಲಿಲ್ಲ ಅಂಥೇಳಿ. ದಸರಾದ ಕಾರ್ಯಕ್ರಮ ಅಂತ ಅನಿಸುತ್ತೆ. ಆ ಕಾರ್ಯಕ್ರಮದಲ್ಲಿ, ಸರ್ಕಾರದ ಕಾರ್ಯಕ್ರಮದಲ್ಲಿ ಅದರಲ್ಲಿ ಬಹಿರಂಗವಾಗಿ ಪ್ರಪೋಸ್ ಮಾಡಿದರು. ಅದಾದ ನಂತರ ಒಪ್ಪಿದರು, ಪ್ರೀತಿ ಮಾಡಿದರು. ಪ್ರೀತಿ ಆದ ನಂತರ ಎಲ್ಲ ಫ್ಯಾಮಿಲಿಯನ್ನು ಒಪ್ಪಿಸಿ, 2 ಕುಟುಂಬದವರು ಒಪ್ಪಿಗೆ ಕೊಟ್ಟಾದ ನಂತರ ಮದುವೆ ಆಗಿರುವಂಥದ್ದು. ದೊಡ್ಡ ರೀತಿಯಲ್ಲಿ ಕೂಡ ಮದುವೆಯನ್ನು ಮಾಡಿಕೊಂಡಿದ್ರು. ಮದುವೆ ಆಗಿಗೆ 4 ವರ್ಷ ಆಗಿದೆ. ಜೋಡಿ ಹೇಗಿರಬೇಕು, ದಂಪತಿ ಅಂತಂದರೆ ಹೇಗಿರಬೇಕು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದೇ ಈ ಇಬ್ಬರ ಹೆಸರು, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಆದರೆ ಈ ಜೋಡಿಗೆ ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಒಂದು ವಯಸ್ಸಿನ ಅಂತರ ಅಂತ ಹೇಳ್ತಾರೆ. ಏನು ನಮ್ಮ ಜೊತೆಗೆ ಅಂದರೆ ಈ ಹಿಂದೆ ಭವಿಷ್ಯವನ್ನು ನುಡಿದಿರುವಂತಹ ದಯಾನಂದ ಕೋಟೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಗುರೂಜಿ ನಮಸ್ಕಾರ. 2 ವರ್ಷದ ಹಿಂದೆಯೂ ಕೂಡ ನೀವು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಮದುವೆಯ ವಿಚಾರವಾಗಿ ಅಥವಾ ಡಿವೋರ್ಸ್ ವಿಚಾರವಾಗಿ ಮಾತನಾಡ್ತೀರಿ, ಅದು ಸತ್ಯ ಆಗಿದೆ. ಯಾವ ಆಧಾರದ ಮೇಲೆ ಆ ರೀತಿಯ ಹೇಳಿಕೆ ಕೊಟ್ಟಿದ್ರಿ ಅಂತೇಳಿ? ಅಕ್ಷರಶಾಸ್ತ್ರ ಪ್ರಕಾರ ಹೆಣ್ಮಕ್ಳ ಹೆಸರು MN ಇಂದ ಸ್ಟಾರ್ಟ್ ಆದ್ರೆ ಅವ್ರ ದಾಂಪತ್ಯ ಜೀವನ ಸರಿಯಾಗಿರಲ್ಲ. MN ಇಂದ ಸ್ಟಾರ್ಟ್ ಆದ ಹೆಣ್ಮಕ್ಳು ಸ್ವಲ್ಪ ಡಾಮಿನೇಟಿವ್ ಇರ್ತಾರೆ. ಆಮೇಲೆ ಅವರು ಅಂಡರ್ಸ್ಟ್ಯಾಂಡ್ ಇರಲ್ಲ ಅವರು. ಈಗ ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ MN ಎಷ್ಟು ನೋಡಿ, ಮಧುಬಾಲ ಹಿಂದಿ ಹೀರೋಯಿನ್, ಮಂದಾಕಿನಿ, ನೂತನ್, ನೀನಾ ಗುಪ್ತಾ, ಮಲೈಕರ್, ಮುಂಗಿರಬೇಡಿ, ಮಲ್ಲಿಕಾ ಶಾ, ಇವರು ಆಮೇಲೆ ಮುತ್ತಪ್ಪ, ಎಲ್ಲ MM ಇದ್ದವ್ರು, NN ಇದ್ದವರೆಲ್ಲ ಫೇಲಿಯರ್ ಜಾಸ್ತಿ, 90% ಫೇಲಿಯರ್ ಜಾಸ್ತಿ. ಆಮೇಲೆ M ಇದ್ದಿದ್ದ ಕಾರಣ ಇನ್ನೊಂದು ಈ H ಹೊಡೆದ BH, CH, KH, PH ಎಲ್ಲ ಇರ್ತದೆ, TH, SH ಇರ್ತದಲ್ಲ, ಇದು ಆದಾಗ 3, ಯಾಕಂದ್ರೆ ನೋಡಿ ಚಂದನ್ ಶೆಟ್ಟಿಯಲ್ಲಿ CH ಇದೆ, CH ಒಂದು, ಆಮೇಲೆ N ಮತ್ತೆ TH 3 ಆಗಿದೆ. 3 ಆದ್ರೆ ಡಿವೋರ್ಸ್, ಇದು 4 ಆದ್ರೆ ಡೆತ್ ಆಗತ್ತೆ. ಈಗ ಪುನೀತ್ ರಾಜ್ಕುಮಾರ್ ಅವ್ರದ್ರಲ್ಲಿ ಪುನೀತ್ ರಾಜ್ಕುಮಾರ್ ನೋಡಿ, ಪುನೀತ್ ಅಲ್ಲಿ ಡಬಲ್ E ಇದೆ, 1 -2, TH 2, ಅಶ್ವಿನಿಯಲ್ಲಿ 3, SH ಮತ್ತು NI. ಈ ಹೆಣ್ಮಕ್ಳ NI MI ನೀ ತಿ ಮೇಲೆ ಎಂಡ್ ಆಗ್ಬಾರ್ದು. ನಾಗ್ ಶಂಕರ್ ನಾಗ್. ಆಮೇಲೆ ನಮ್ಮ ರಘುಪತಿ ಭಟ್ ಅವರ ರಘುಪತಿ ಇರ್ಲಿಕ್ಕೆ ಹೋಗಿ ಹೆಂಡತಿ ತೀರ್ಕೊಂಡ್ರು, ಮತ್ತು ಅಶ್ವಿನಿ ಇರ್ಲಿಕ್ಕೆ ಹೋಗಿ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು. 4 ಆಗ ಸುಶಾಂತ್ ಅಲ್ಲಿ ನೋಡಿ SH TH ಮತ್ತೆ RH ರಿಯಾ ಅಕ್ರಮ ಸಂಬಂಧನೂ ಕಾಂಟ್ಯಾಕ್ಟ್ ಇದರಲ್ಲಿ. ಅವಳು ಅಂಕಿತಾ ಲೋಖಂಡೆ TH. 4 ಆದ್ರೆ ಡೆತ್, 3 ಆದ್ರೆ ಡಿವೋರ್ಸ್. ನೋಡಿ ರಘು ದೀಕ್ಷಿತ್ ಅಲ್ಲಿ GH, ಮಯೂರಿ M ಮತ್ತೆ Y 3, ಚಿರಂಜೀವಿ ಸರ್ಜಾ ಹೆಂಡತಿ ಹೆಸರು ಮೇಘನಾ, ಅದು MGH. ಈ ತರ 4 ನಾನು ಚಾರ್ಟ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಜನ ನೋಡ್ತಾ ಇದಾರೆ, ಬಹಳ ರೆಸ್ಪಾನ್ಸ್ ಬರ್ತಾ ಇದೆ. ಸೊ MN, ಅದೇ MN ಇದ್ದವರು MN ಅವ್ರು ಮದುವೆ ಆಗ್ಬಹುದು. ಅಲ್ಲಿ ಏನಾಗುತ್ತೆ, ಮೈನಸ್ ಪ್ಲಸ್ ಆಗತ್ತೆ. ಅಂಬಾನಿ, ನವಜೋತ್ ಸಿದ್ದು, ನವಜೋತ್ ಅವರು, ಮಹೇಶ್ ಬಾಬು, ನಮೃತ ಶಿರೋಡ್ಕರು, ಮುಲಾಯಂ ಸಿಂಗ್ ಯಾದವ್, ಮಾಲ್ತಿ ದೇವಿ. ಈಗ ಸದ್ಯಕ್ಕೆ ನಿತೀಶ್ ಕುಮಾರ್ ಮತ್ತೆ ಮಂಜು ಕುಮಾರಿ ಅಂತ ಅವ್ರ ಹೆಂಡತಿ ಹೆಸರು ಮಂಜು ಕುಮಾರಿ. MMN ಒಟ್ಟಿಗಿದ್ರೆ ಅವ್ರು ಸಕ್ಸಸ್ ಆಗ್ತದೆ. ಇದು ನಮ್ಮಲ್ಲಿ ಪ್ಲಸ್ ಲೆಟರ್ ಅಂತಿದೆ, ಪ್ಲಸ್ ಲೆಟರ್ ASPRJVH, ಇವು ಪ್ಲಸ್ ಲೆಟರ್ ASPRJVH, ಇದನ್ನ ಹೆಸರು ಸ್ಟಾರ್ಟ್ ಆಗುತ್ತೆ.
ದಯಾನಂದ್ ಅವರೇ, ಈಗ ಈ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಇಬ್ಬರ ಮಧ್ಯೆ ಈ ರೀತಿ ಸಮಸ್ಯೆ ಆಗತ್ತೆ, ಮುಂದೊಂದು ದಿನ ಈ ರೀತಿಯ ಡಿವೋರ್ಸ್ ಆಗ್ಬೋದು ಅಂತೇಳಿ ನಿಮಗೆ ಅನಿಸಿದಾಗ ನೀವು ಚಂದನ್ ಶೆಟ್ಟಿ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸಕ್ಕೆ ಮುಂದಾದ್ರ ಹೇಗೆ ಅಂತೇಳಿ? ಯಾಕಂದರೆ ಹೆಂಗೆ ಸಮಸ್ಯೆ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತೇಳಿ ಏನಾದರೂ ದಯಾನಂದ್ ಅವ್ರು ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ನಿಮ್ಮ ವಾಯ್ಸ್ ಬರ್ತಿಲ್ಲ. ಬರ್ತಿಲ್ವಾ? ಜೋರಾಗಿ ಮಾತಾಡ್ತಿದ್ದೀನಿ. ಕಂಟಿನ್ಯೂ. ಹಾ, ಅದೇ ಅದಕ್ಕಾಗಿ ಒಂದು ASPRJVH ಇಂದ ಸ್ಟಾರ್ಟ್ ಆಗೋ ಹೆಸರು, ಇಲ್ಲ ಅಂದ್ರೆ ಮಧ್ಯದಲ್ಲಿ ಯು ಅಥವಾ ಪಿ ಅಥವಾ ಜೆ ಇರಬೇಕು. ಇವನ್ ನನ್ನ ಹೆಂಡತಿ ಹೆಸರು ಮಂಜುಳಾ, ಅದರಲ್ಲಿ ಜೆ ಇದೆ, ನಾವು ಚೆನ್ನಾಗಿದ್ದೀವಿ. ಆದ್ರೆ 60% ಮಂಜುಳಾ ಅನ್ನೋ ಹೆಸರು ಫೇಲಿಯರ್ ಇದ್ದಾರೆ ದಾಂಪತ್ಯ ಜೀವನದಲ್ಲಿ. ಆಮೇಲೆ ಮೈನಸ್ ಲೆಟರ್ ಅಂದ್ರೆ ಎಂ ಮತ್ತು ಎನ್, ವೈ ಸಹ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅಡ್ಡಿಲ್ಲ, ವೈ ಲಾಸ್ಟ್ ಅಲ್ಲಿ ಬರಬಾರ್ದು. ಈಗ ನೋಡಿ, ವೈ ಅದು ರೋಗಕಾರಕ, ಜೈಲುಕಾರಕ, ಕೋರ್ಟುಕಾರಕ. ನೋಡಿ, ಆರ್ಯನ್ ಖಾನ್, ಶಾರುಖ್ ಖಾನ್ ಮಗ ಆರ್ಯನ್ ಖಾನ್, ವೈ. ಅನನ್ಯ ಪಾಂಡೆ, ಚುಂಕಿ ಪಾಂಡೆ ಮಗಳು, ವೈ. ಯಡಿಯೂರಪ್ಪ, ವೈ. ಮಗಳು ಸುಧಾರಣೆ ಮಾಡ್ಕೊಂಡ್ರು, ಸೌಂದರ್ಯ. ಆಮೇಲೆ ಸಂಚಾರಿ ವಿಜಯ್, ವಿಜಯ್. ಆಮೇಲೆ ಸಂಜಯ್ ದತ್, ವಿಜಯ ಮಲ್ಯ. ಈ ತರ ವೈ ಇದ್ದವ್ರಿಗೆ ಬಹಳ. ದಯಾನಂದ್ ಅವರ ಈಗ ಈ ರೀತಿಯ ಸಮಸ್ಯೆ ಆದಾಗ ಅದಕ್ಕೆ ಪರಿಹಾರ ಇರಲ್ವಾ ಹೇಗೆ ಅಂತೇಳಿ? ಇದೆ, ಅದಕ್ಕೆ ನಾವು ಇಲ್ಲಿ ಇರೋದು. ನಾನು ಏನಾಗಿದೆ, ಇದು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ನಾನೊಬ್ಬನೇ ಇದು ಸರ್ಚ್ ಮಾಡಿದ್ದು. ಸೊ ನನಗೆ ಗುರುಗಳು ಇಲ್ಲ, ಶಿಷ್ಯರು ಇಲ್ಲ. ಸೊ ದಟ್ ಇದು ಪ್ರಚಾರ ಈಗ ಆಲ್ರೆಡಿ 3.5 ಲಕ್ಷ ಜನ ನನ್ನಲ್ಲಿ ಮಾಹಿತಿ ತಗೊಂಡು, ಹೆಲ್ಪ್ ತಗೊಂಡು ಸಕ್ಸಸ್ ಆದವ್ರು ಬಹಳ ಇದ್ದಾರೆ. ಒಂದು ಕಂಪ್ಲೇಂಟ್ ಇಲ್ಲ. ಲಾಸ್ಟ್ ಟೈಮ್ ಪ್ರಶಾಂತ್ ಸಂಬರ್ಗಿಗೂ ನಾನು ಹೇಳಿದ್ದೆ, ಬಿಗ್ ಬಾಸ್ ಅವ್ರದ್ದು ಕೋರ್ಟ್ ಕೇಸ್ ಎಲ್ಲ ಸುಮಾರು ನಿಕಾಲಿ ಆಯ್ತು. ಆಮೇಲೆ ಅವರಿಗೆ ಅವ್ರ ಹೆಸರು ವಜ್ರ ಅಂತ ಕೊಟ್ಟಿದ್ದೆ, ವಜ್ರ. ಅಲ್ಲಿ SHTH ಪ್ರಶಾಂತ್ ಅಲ್ಲಿ, ಪ್ರಶಾಂತ್, ನಿಶಾಂತ್, ಸುಶಾಂತ್, ಸಂತೋಷ್. ಇಂಡಿವಿಜುವಲ್ ಲೈಫ್ 2 ಇರಬಾರ್ದು, ಒಂದಿದ್ರೆ ತೊಂದರೆ ಇಲ್ಲ, 2 ಇರಬಾರ್ದು. ನೀವು ನೋಡಿ, ಯಾಕಂದ್ರೆ ಹೆಂಡತಿ ಬಂದ್ ಕೂಡ ಒಳ್ದೊಂದಿರುತ್ತೆ, 3 ಆದಾಗ ಡಿವೋರ್ಸ್ ಆಗುತ್ತೆ. ಹೆಂಡತಿದು ಅಕ್ಷತ ಹೆಂಡತಿ ಇದ್ರೆ SHTH ಅಲ್ಲಿ ಇರುತ್ತೆ, ಅದು ಒಂದು 2 ಇದ್ರೆ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅಂದ್ರೆ ಅಕ್ಷರದಲ್ಲಿ ಸಮ ಬರಬೇಕು ಅಂತನಾ? ಹಾ, ಸಮಾನ ಏನಾಗಿದೆ ಈಗ ನೋಡಿ, ನಾನು ಇನ್ನೊಂದು ಫ್ಯೂಚರ್ ಹೇಳಿದ್ದೆ ಇದ್ರೊಟ್ಟಿಗೆ. ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ ಗಂಡ ಹೆಂಡತಿ ಹೆಸರು ಒಂದೇ ಅಕ್ಷರದಿಂದ ಸ್ಟಾರ್ಟ್ ಆಗಬಾರ್ದು ಪ್ಲಸ್ ಲೆಟರ್ ಅಲ್ಲಿ. ಅಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಅಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಆಗುತ್ತೆ. ಐಶ್ವರ್ಯ ರೈ ತಾಯಿ ಮನೆಗೆ ಹೋಗಿದ್ದಾಳೆ, ಇದನ್ನ ನಾನು ಹೇಳಿ ಒಂದು 2-3 ವರ್ಷ ಆಯ್ತು. ಆಮೇಲೆ SH ಇದೆ, ಶವ್ ಉಚ್ಚಾರ, ಒಂದು ಲವ್ ಮ್ಯಾರೇಜ್ ಜಾಸ್ತಿ 90. ಈಗ ಜಗ್ಗೇಶ್, ಪರಿಮಳ ಜಗ್ಗೇಶ್ ಅಲ್ಲಿ ಇದೆ SH. ಇಬ್ರಲ್ಲೂ ಇದ್ರೆ ಆಗಲ್ಲ, ಅದು ಬಿದ್ದೋಗುತ್ತೆ. ರಕ್ಷಿ ಶೆಟ್ಟಿ, ರಶ್ಮಿ ಮಾದಣ್ಣ, ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ. ಅಭಿಷೇಕ್ ಬಚ್ಚನ್ದು ಕರಿಷ್ಮಾ ಕಪೂರ್ದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತು. ಇಬ್ರಲ್ಲಿ SH ಇದೆ, ಫೇಲ್ ಆಗುತ್ತೆ. ಒಬ್ರಲ್ಲೇ ಇರ್ಬೇಕು ಶವ್ ಉಚ್ಚಾರ. ಇದು ರಶ್ಮಿಕಾ ಮಂದಣ್ಣ ಮತ್ತೆ ರಕ್ಷಿತ್ ಅವ್ರದ್ದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತಲ್ಲ, ಅದು ಏನು ಸಮಸ್ಯೆ ಇತ್ತಾ? ಇಬ್ರಲ್ಲಿ SH ಇದೆ, ಆಮೇಲೆ ಇಬ್ರಲ್ಲೂ RR ಇದೆ. ಒಂದೇ ಸ್ಟಾರ್ಟ್ ಆದ್ರೆ ಆಗಲ್ಲ. ಆಮೇಲೆ SH ಇದೆ ಇಬ್ರದ್ದು ಕೂಡಲ್ಲ. ಅದು ಅಂದ್ರೆ ಆರಂಭದಲ್ಲಿ ಸಮಸ್ಯೆನಾ ಹೇಗೆ ಅಂತ ಹೇಳಿ? ಆರಂಭದಲ್ಲಿ ಸಮಸ್ಯೆ ಅಂದ್ರೆ ಅಲ್ಲಿ RR ಹೆಸರಲ್ಲೂ ರಶ್ಮಿಕಾ, ರಕ್ಷಿತ್. ಅದೇ ಶೆಟ್ಟಿ ಅವ್ರ ಹೆಂಡತಿ ಹೆಸರು ಗೊತ್ತಿಲ್ಲ, ಅವ್ರದ್ದು ಪ್ಲಸ್ ಲೆಟರ್ ಇದೆ. ಸೂಪರ್. ASPRJVH ಬಹಳ ಇಂಪಾರ್ಟೆಂಟ್. ASPRJVH ನೋಡಿ, ಹುಬ್ಳಿಯಲ್ಲೇ ನೋಡಿ. ಜಗದೀಶ್ ಶೆಟ್ಟಿ, ಜನಾರ್ದನ್ ರೆಡ್ಡಿ, ಪ್ರಹ್ಲಾದ್ ಜೋಶಿ, ಪ್ರಸಾದ್ ಅಭಯ, ಆಮೇಲೆ ಅರವಿಂದ್ ವೆಲ್ಲದ, ಅಮೃತ್ ದೇಸಾಯಿ, ವಿನಯ್ ಕುಲಕರ್ಣಿ, ವೀರಭದ್ರಪ್ಪ ಹಾಲರು, ಎಲ್ಲ ಲೀಡ್ರುಗಳು. ಆಮೇಲೆ ಕಾಮತ್, SP ಕಾಮತ್, RP ಕಾಮತ್, ಆಮೇಲೆ ಸುರೇಶ್ ಶೇಜ್ವರ್ಕರ್, RN ಶೆಟ್ಟಿ, RS ಶೆಟ್ಟಿ, RP ಶೆಟ್ಟಿ, ಎಲ್ಲ ಈ 7 ಅಕ್ಷರಲ್ಲ ಗೌರವ ದೊಡ್ಡ ಮನುಷ್ಯ ಆಗಿದ್ದಾರೆ. ಅದೇ ಮುಂದಿನ ಅಕ್ಷರಗಳು ಸಪೋರ್ಟ್ ಮಾಡುತ್ತೆ ಅದಕ್ಕೆ. ಅಂದ್ರೆ ನೀವು ಹೇಳ್ತಾ ಇರೋದು ಹೆಸರ ಮೇಲೂ ಕೂಡ ಆತಂಕ ಇರುತ್ತೆ ಅಂತ ಹೇಳಿ. ಓಕೆ ಗುರುಜಿ. ಇಷ್ಟು ಪವರ್ಫುಲ್, ಹೆಸರು ಪವರ್ಫುಲ್ ಅಂತ ಯಾರಿಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ಲಿಲ್ಲ. ಆಮೇಲೆ ಜೆ ಇಸ್ ದ ಕಿಂಗ್ ಆಫ್ ಲೆಟರ್ಸ್. ಜೆ ಇದ್ರೆ ಗಂಡ ಹೆಸರು, ಹೆಂಡತಿ ಹೆಸರು ಜೆ ಇದ್ರೆ, ಜ್ಯೋತಿ ಇದ್ರೆ ಅಡ್ಡಿಲ್ಲ. ಜಯಲಕ್ಷ್ಮಿ ಇದ್ರೆ ಪ್ರಾಬ್ಲಮ್. ಜಯಲಕ್ಷ್ಮಿಯಲ್ಲಿ YSH, ಜಯಲಕ್ಷ್ಮಿ MI ಅಲ್ಲಿ ಎಂಡ್ ಆಗುತ್ತೆ, ಮೀಯಲ್ಲಿ. ಹಂಗೆ
ಆಮೇಲೆ ನೋಡಿ ನಾ ಹೇಳ್ದೆ ಹಾ ಸಂಜಯ್ ಗಾಂಧಿ ಮೇನಕಾ ಗಾಂಧಿ ಬಂದ್ಮೇಲೆ ಸತ್ತ, ಸುನಿಲ್ ಮಾಲಾಶ್ರೀ ಬಂದ್ಮೇಲೆ, ಹ್ಮ್ ಸುರೇಶ್ ಹೆಂಡತಿ ಹೆಸರು ಮಂಗಳ, ಹ್ಮ್ ರಾಘವೇಂದ್ರ ಕಾರ್ಯಸಾಗಿ ಬೆಡ್ ಹಿಡ್ದು ಹ್ಮ್ ಅವ್ರದ್ದು ಮಂಗಳ, ಯೋಗೇಶ್ ಗೌಡ, ಮಲ್ಲಮ್ಮ, ಹ್ಮ್ ಬಿಪಿನ್ ರಾವತ್, ಮಧುಮಿಕಾ, ಹ್ಮ್ ಕಾವಡೆ, ಸಿದ್ಧಾರ್ಥ್, ಮಾಳವಿಕಾ, ನನ್ನ ಹೆಂಡತಿ ಹೆಸರು ಮಂಜುಳಾ. ನಾನು ಬೇಯಿನ್ ಸಜ್ಜೆ ಆಗಿದೆ ಬೆಂಗಳೂರು ನಿಮ್ಮಲ್ಲಿ ಬೇಯಿನ್ ಸಜ್ಜೆ ಆಗಿ 7 ಹೆಸರು ಚೇಂಜ್ ಮಾಡಿದ್ದೀನಿ, ಸ್ವರ ಅಂತ ಓಕೆ ಓಕೆ ಚೇಂಜ್ ಮಾಡಿದ್ದೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಝೀಕರಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಹೇಳ್ತಾ ಇದ್ರು ಅಂದರೆ ಹೆಸರಿ ಮೂಲಕ ಈಗ ಉದಾಹರಣೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಂತ ಹೇಳಿದಾಗ ಇಬ್ಬರಲ್ಲಿ ಏನಾದರೂ ಸಮಸ್ಯೆ ಇದೆ, ಹೆಸರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದರೆ ಅದನ್ನು ಚೇಂಜ್ ಮಾಡ್ಕೋಬಹುದು ಅಂಥೇಳಿ. ಸೊ ಆ ರೀತಿಯ ಸಾಕಷ್ಟು ಉದಾಹರಣೆಗಳಿದ್ದಾವೆ ಅಂಥೇಳಿ ಉದಾಹರಣೆ ಕೊಟ್ಟಿದ್ದರು. ಸೊ ಇದು ಎಷ್ಟರ ಮಟ್ಟಿಗೆ ಜನ ಇದನ್ನು ನಂಬ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು 2 ವರ್ಷದ ಹಿಂದೆ ಈ ರೀತಿಯಾಗಿ ಭವಿಷ್ಯವನ್ನು ನುಡಿದಿದ್ರು. ಅಂದರೆ ಸಮ ಬರಲಿಲ್ಲ ಅಂತಂದರೆ 3 ಅಕ್ಷರ ಬಂದರೆ ಡಿವೋರ್ಸ್ ಆಗುತ್ತೆ, ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಸಮ ಬಂದರೆ ಅದು ಮದುವೆನೇ ಮುರಿದು ಬೀಳುತ್ತೆ ಅಂಥೇಳಿ ಈ ರೀತಿಯ ಭವಿಷ್ಯ ನೋಡೋಣ ಮುಂದಿನ ದಿನಗಳಲ್ಲಿ. ಈ ರೀತಿಯಾಗಿ ಈಗ ನೋಡಿದವರು ಯಾರಾದರೂ ಅವರಿಂದ ಸಲಹೆಯನ್ನು ಪಡಿತಾರಾ ಅಥವಾ ಯಾಕೆ ಈ ರೀತಿಯ ಚರ್ಚೆಗಳು ಆಗತ್ತೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.